ಇವಾಗ ನಮ್ಮೆಲ್ಲ ಫುಲ್ ಐಟಮ್ಸ್ ಬಂತು ನೋಡಿ. ಆಮ್ಲೆಟ್ ಮತ್ತೆ ಗುಂಡ್ಕಾಯಿ ಎಗ್ ಫ್ರೈ, ಬಿರಿಯಾನಿ, ಚಿಕನ್ ಫ್ರೈ, ಲಿವರ್ ಫ್ರೈ, ಚಿಕನ್ ಚಾಪ್ಸು, ಕಬಾಬು, ಉಂಡೆ ಇವಾಗ ರೆಡಿ ಆಗೈತೆ ನೋಡಿ. ಇಷ್ಟೆಲ್ಲ ಐಟಮ್ ತಿಂದಿ ನೋಡಿ 240 ಅಷ್ಟೇ ಆಗಿದ್ದು. ನಮ್ಮ ಹಳ್ಳಿ ಸೈಡ್ ಗುಂಡ್ಕಾಯಿ ತಿಂದ್ರೆ ಏನಂತಾರೆ ಗೊತ್ತಾ? ಗುಂಡ್ಗೆ ಜಾಸ್ತಿ ಅಂತಾರೆ. ಮೊಟ್ಟೆ ಕೋಳಿ ಚಿಕನ್ ಫ್ರೈ ಅನ್ಸಿಟ್ಟಿರೋ ಬಿಸಿ ಆಮ್ಲೆಟ್ ರೆಡಿ ಆಗ್ತೈತೆ ನೋಡಿ. ಒಬ್ಬರ ಚೇರ್ ಮುರಿದಾಗ ಪುಟ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ ನ ಫುಡ್ ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಯಾವಾಗ್ಲೂ ಕಾಸ್ಟ್ಲಿ ರೆಸ್ಟೋರೆಂಟ್ ಹೋಟೆಲ್ಸ್ಗೆ ಹೋಗ್ಬಿಟ್ಟು ಫುಡ್ ರಿವ್ಯೂ ಮಾಡ್ತಿದ್ವಿ, ನಿಮ್ಗೆ ಫುಡ್ ನ ತೋರಿಸ್ತಿದ್ವಿ. ಆದ್ರೆ ಇವತ್ತು ನಾವು ಸ್ಟ್ರೀಟ್ ಫುಡ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದೀವಿ. ಒಂದು ಸ್ಟ್ರೀಟ್ ಸ್ಟಾಲ್ಗೆ ಹೋಗ್ತೀವಿ ಇವಾಗ. ಹೋಗ್ಬಿಟ್ಟು ಕಬಾಬು, ಎಗ್ ರೈಸು, ಅಲ್ಲಿ ಏನೇನೈತೆ ಎಲ್ಲಾನು ತಿನ್ಬಿಟ್ಟು ಟೇಸ್ಟ್ ಮಾಡೋಣ. ಯಾಕೋ ಹಿಂಗ್ ಆಡ್ತಿದ್ಯಾ? RCB ಫೈನಲ್ಗೆ ಔಟ್ ಆಯ್ತಲ್ಲ. ನಮ್ಮ ಆಶೀರ್ವಾದ ಎರಡನೇ ಸಲ ಗೆಲ್ತಾವ್ರಲ್ಲ ಈಗ. ಓವರ ಮಾತಾಡಲ್ಲ, ಕಂಡ್ಕೊಬಿಟ್ಟವನ್ನೆ. RCBಗೆ ಸಪೋರ್ಟ್ ಮಾಡ್ಬೇಕು ಅಂತ. ಗೌತಮ್ ಸೆಮಿಫೈನಲ್ RCBಗೆ ಸಪೋರ್ಟ್ ಮಾಡ್ಬಿಟ್ಟು ನಾವು ನಮ್ ಜೊತೆ ಕುತ್ಕೊಂಡು ಅವ್ನ ಬರ್ಡೇ ದಿನ ಏನು ಕಟ್ ಮಾಡಂಗಿಲ್ಲ, ಇದೇ ರಿಯಾಲಿಟಿ. ಬೇಕಿದ್ನ ಕರೆದ್ರೆ ನನ್ ಜ್ವರ ಹುಷಾರಿಲ್ಲ. ಆಯ್ತು ಮುಟ್ಕೊಂಡು ಹೇಳಿ ನಂಗೆ ಫೋನ್ ಮಾಡಿದೆ ಕರ್ದೆ ಅಂತ. ನನ್ನೇದೇ ಬೇಡಪ್ಪ, ನಿನ್ನೇದೇ ಮುಟ್ಕೊಂಡು ಹೇಳು. ನೀನ್ ಎದೆ ಮುಟ್ಕೊಂಡು ಹೇಳು. ನಾನು ಕೋಬ್ರಮ್ ಫೋನ್ ಮಾಡಿ ಪಾರ್ಟಿ ಅದೇ ಈ ಕಡೆ ಬಂದಿಲ್ಲ, ಅವ್ನ್ ಬಂದಿಲ್ಲ ಅಂತ ಹೇಳಪ್ಪ. ಫೋನ್ ಮಾಡಿದ ಇಲ್ಲ ತಾನೆ? ಫೋನ್ ಮಾಡಿಲ್ಲ, ಏನಂದ್ರೆ ಅಲ್ಲಿ ಹೋದ್ಮೇಲೆ ಅದು ನಾನ್ ಸ್ನ್ಯಾಪ್ಗಳು ನೋಡ್ಬೇಕು. ಆಮೇಲೆ ಬಂದಿ ಕಳ್ಸಿಲ್ಲ ನಾನು ಯಾರಿಗೂನು. ನೋಡ್ದ ಇಲ್ಲ ಒಪ್ಪತ್ತವನಲ್ಲ. ಬಾಯಿ ಹೆಂಗ್ ಬಿಡಿಸ್ತೆ. ಸರಿ ಬರ್ರೋ ಹೋಗುವ ಆಯ್ತು. ಆಮೇಲೆ ಜಗಳ ಆಡ್ರಿ. ಕೋಬ್ರಾ ತಪ್ಪಾಯ್ತು. ಫಿಸಿಕಲ್ ಆಗಿ ಜಗಳ ಆಡ್ರಲ್ಲ. ಕೋಬ್ರಾ ವರ್ಸಸ್ ಗೌತಮ್ ಫಿಸಿಕಲ್ ಫೈಟ್ ಅಂತ ತಮ್ಮನೇಲಿ ಹಾಕೋಣ. ನಡೀರೋ. ಇವತ್ತು ಫುಡ್ ನ ಎಕ್ಸ್ಪ್ಲೋರ್ ಮಾಡ್ತಿರೋದು ಶ್ರೀ ಕಬ್ಬಾಳಮ್ಮ ದೊನ್ನೆ ಬಿರಿಯಾನಿ ಸೆಂಟರ್. ಇದೇ ಸ್ಟಾಲ್ ಅಲ್ಲಿ ನಾವು ಫುಡ್ ಐಟಮ್ಸ್ ನ ಆರ್ಡರ್ ಮಾಡ್ಬಿಟ್ಟು ತಿಂತೀವಿ. ಒಬ್ರು ದೊಡ್ಡ ಹೋದಾಗ ಜೋಶಲ್ಲಿ ಇರುವ ಯಾಕೋ ಜೋಶ ಇಲ್ವಲ್ಲ. ನನಗೆ ಇಂಥ ಹೋಟ್ಲೆ ಇಷ್ಟ ಕಣ. 3 ದಿವಸ ಹುಷಾರಿಲ್ಲ. ನಾವೆಲ್ಲ ತಿಂದ ಅಭ್ಯಾಸ ಆಗ್ಬಿಡೈತೆ. ಒಂದ್ ಪ್ಲೇಟ್ ಇರ್ಬಿಡೋಣ. ಇದೆ, ಕಬಾಬ್ ಇದೆ, ಎಗ್ ರೈಸ್ ಇದೆ, ಕಬಾಬ್ ಇದೆ, ಲಿವರ್ ಇದೆ. ಏನ್ ಹೇಳುವ? ಎಲ್ಲ ಒಂದೊಂದ್ ಹೇಳ್ಬಿಡುವ. ಗೈಸ್ ನಾವ್ ಇವಾಗ ಎಲ್ಲ ಒಂದೊಂದ್ ಸ್ವಲ್ಪ ಒಂದೊಂದು ಹಾಫ್ ಪ್ಲೇಟ್ ಹೇಳೋಣ ಅಂತಿದೀವಿ. ಅಣ್ಣ ಸ್ಟಾರ್ಟರ್ಸ್ ಅಲ್ಲಿ ಏನೇನೈತೆ ಅಣ್ಣ? ಹಾ, ಚಿಕನ್ ಚಾಪ್ಸ್ ಇದೆ, ಚಿಕನ್ ಫ್ರೈ ಇದೆ. ಅಣ್ಣ ಎಲ್ಲ ಒಂದ್ 2 ಪೀಸ್ ಕೊಡೋಕಾಯ್ತದ? ತಾಂಬೂಲ್ ಕೊಡ್ತೀರಾ ಯಾವ್ದಾರು? ಅಣ್ಣ ಪ್ಲೇಟ್ ಗೋಟಿ ಕೊಡಿ. ಗೋಟಿ ಇದೆಯಾ? ಹಾಫ್ ಗೋಟಿ ಕೊಡಿ, ಹಾಫ್ ಚಿಕನ್ ಫ್ರೈ ಕೊಡಿ. ಅಣ್ಣ ಒಂದು ಆಮ್ಲೆಟ್ ಹಾಕಿ ಹಂಗೆ. ಗೋಬ್ರನ್ ಆಮ್ಲೆಟ್. ಒಂದು ಆಮ್ಲೆಟ್ ಮತ್ತೆ ಕಬಾಬ್ ಎಷ್ಟು ಹೇಳುವ? ಹಾಫ್ ಕಬಾಬ್ ಕೊಡಿ ಅಣ್ಣ. ಎಲ್ಲ ಒಂದೊಂದು ಐಟಮ್ ಆರ್ಡರ್ ಮಾಡಿದ್ದೀವಿ. ಎಲ್ಲಾನು ಟೇಸ್ಟ್ ಮಾಡೋಣ. ಇವಾಗ ಫಸ್ಟ್ ನಮ್ಮ ಆಮ್ಲೆಟ್ ರೆಡಿ ಆಗ್ತದೆ. ಡಬಲ್ ಎಗ್ ಆಮ್ಲೆಟ್ ಮಾಡ್ತಾವ್ರ ನಮ್ಗೆ. ಆಮ್ಲೆಟ್ ರೆಡಿ ಆಗ್ತಾ ಇದೆ. ಕಬಾಬ್ ಹಾಫ್ ಹೇಳಿದೀವಿ. ಸ್ಟಾರ್ಟರ್ಸ್ ಐಟಮ್ಸ್ 2 ಪ್ಲೇಟ್ ಹೇಳಿದೀವಿ. ಗೋಟಿ ಮತ್ತೆ ಚಿಕನ್ ಫ್ರೈ ಕೊಟ್ಟವ್ರು ನೋಡಿ. ಬಿಸಿ ಆಮ್ಲೆಟ್ ರೆಡಿ ಆಗ್ತಾ ಇತ್ತು ನೋಡಿ. ಇನ್ನೊಂದು ಹಾಫ್ ಪ್ಲೇಟ್ ಕಬಾಬ್ ಹೇಳಿದ್ವಿ. ಹಾಫ್ ಪ್ಲೇಟ್ ಕಬಾಬ್ ಹಾಕಿದ್ದಾರೆ. ಇನ್ನೇನಾರು ಹೇಳೋದು? ಗೋಬ್ರ ನೋಡಿ ಹೆಂಗೆ ಸೈಲೆಂಟ್ ಆಗಿ ನಿಂತಿದ್ದಾನೆ. ಯಾಕೋ ಹುಷಾರಿಲ್ಲ ಪಾಪ ಅವನಿಗೆ. ಆಂಬುಲೆನ್ಸ್ ಅಲ್ಲಿ ಕರ್ಕೊ ಹೋಗ್ಬೇಕು ನಾವು. ಆಮ್ಲೆಟ್ ರೆಡಿ, ಕಬಾಬ್ ಇನ್ನೇನು ರೆಡಿ ಆಗುತ್ತೆ. ಗೈಸ್ ನಮ್ ಫುಡ್ ಎಲ್ಲಾನು ಆರ್ಡರ್ ಮಾಡಿದೀವಿ, ವೆಯ್ಟ್ ಮಾಡ್ತಾ ಇದೀವಿ. ಒಬ್ರ ಯಾಕೋ ಇವತ್ತು ಸಪ್ಪಿದಾನೆ, ಅವ್ರ ಹುಡುಗಿ ಮೆಸೇಜ್ ಮಾಡಿಲ್ಲ ಅಂತ. ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವೆ. ಮೆಸೇಜ್ ಎಲ್ಲ ಕಾಣಲ್ಲ. ನೀನ್ ಏನೋ ಯಾವ್ದಾದ್ರು ಕನೆಕ್ಟ್ ಮಾಡ್ತೀವಲ್ಲ. ಇನ್ನೇನು ಹುಡುಗಿ ಎಲ್ಲ ಇದ್ದಾಳೆ ಮೆಸೇಜ್ ಮಾಡಕ್ಕೆ. ಹುಡುಗೀರು ಮೆಸೇಜ್ ಮಾಡಿಲ್ಲ. ಹುಡುಗಿರು ಯಾವ ಹುಡುಗಿರು ಇಲ್ಲ ಅಲ್ಲಿ ಮಾತಾಡ್ತೆ. ಹುಡುಗಿರಿಲ್ವಂತೆ. ಗೌತಮ್ ತರ ನೋಡು, ಗೌತಮ್ ನಾನು ಸುಮ್ಮನೆ ಫೋನ್ ನೋಡ್ಕೊಂಡು ನಿಂತ್ಕೋಬೇಕು. ಆಯ್ತು ಬಿಡಪ್ಪ, ಹೊಡಿಬೇಡ. ಯಾವ ಇನ್ನೇನ್ ಮದ್ವೆನೇ ಆಯ್ತಾನೆ. ಅವ್ನ ಮದ್ವೆಗೆ ನಾವೆಲ್ಲ ಹೋಗ್ಬೇಕು. ನಮ್ಗೆ ಅವ್ರ ಮದ್ವೆಲಿ ಆದ್ರೆ ಒಂದು ಹುಡುಗಿ ಕಳಿಸ್ಕೋಬೇಕು ನಾವು. ಆಯ್ತು ಹುಡಿಗೋಣ. ಮದ್ವೆ ನೋಡು ಎಲ್ಲಾರ ಜೊತೆಗೆ ನಿಮ್ ಜೊತೆನೆ ಕೂತಿದ್ದೀನಲ್ಲೋ. ಯಾಕೆ ಕೈ ಮೇಲೆ ಬೇಕೆ ವಿಡಿಯೋ ಹಾಕ್ ಮಾಡೋ ಮತ್ತೆ ಆಮೇಲೆ
ಜೋಬಿಲ್ಲ ನೋಡ್ಬೇಕಾರೆ ಇಸ್ಕೊಬ್ರ ಎಲ್ಲ ಫುಡ್ ಬಂತು ನಾವು ಹೊಟ್ಟೆ ಆ ಪುಷ್ಕ ಇಸ್ಕೊಳ ಹಂಗೆ ನಮ್ದಾಗೊಬ್ರ ಇದು ರೈಸ್ ನಮ್ಮ ಎಲ್ಲ ಐಟಮ್ಗಳು ಬಂದೈತೆ ನೋಡಿ. ಇದೇನು ಎಗ್ ಬುರ್ಜಿನ ಅಥವಾ ಏನಣ್ಣ ಅದು ಎಗ್ ಬುರ್ಜಿ ಹೇಳ್ದ ನೀವು ಏನಣ್ಣ ಲಿವರ್ ಫ್ರೈಯಾ ಗುಂಡ್ಕಾಯಿ ಎಗ್ ಫ್ರೈ ಗೈಸ್ ಇದು ಆಮ್ಲೆಟ್ ಮತ್ತೆ ಗುಂಡ್ಕಾಯಿ ಎಗ್ ಫ್ರೈ. ಇದು ಚಿಕನ್ ಕಬಾಬು ಲಿವರ್ ಫ್ರೈ ಚಿಕನ್ ಚಾಪ್ಸು ಇದೇನು ಏನಕ್ಕೊಬ್ಬ ಅದು ಹಾ ಒಟ್ನಲ್ಲಿ ನಿನ್ಗೇನು ಚಿಕನ್ ಅಷ್ಟೇ ತಾನೇ ಬೇಕಿರೋದು. ಚಿಕನ್ ಫ್ರೈನೇ ಗೈಸ್ ಎಲ್ಲಾನು ಇವಾಗ ಟೇಸ್ಟ್ ಮಾಡ್ತೀವಿ ನಾವು. ಕೊಬ್ರ ಚೇರ್ ಮುರ್ದಾಕ್ಬಿಟ್ಟ. ಇವಾಗ ನಮ್ಮೆಲ್ಲ ಫುಲ್ ಐಟಮ್ಸ್ ಬಂತು ನೋಡಿ. ಇದು ಬಿರಿಯಾನಿ, ಇದು ಲಿವರ್ ಫ್ರೈ, ಆಮ್ಲೆಟು, ಚಿಕನ್ ಫ್ರೈ, ಲಿವರ್ ಫ್ರೈ, ಚಿಕನ್ ಚಾಪ್ಸು, ಕಬಾಬು, ಕೋಬ್ರಾ, ಗೌತಮ್, ನಾನು ಎಲ್ರು ತಿಂತೀವಿ. ಲಿವರ್ ಫ್ರೈ ತಿಂತಾ ಇದೀವಿ. ಲಿವರ್ ಫ್ರೈ ಸಕಲಾಗೈತೆ ಟೇಸ್ಟಿಯಾಗಿ. ಹಾಕೋಗ ಲಿವರ್ನ ಎಗ್ಗಲ್ಲಿ ಫ್ರೈ ಮಾಡೋರೆ ಚೆನ್ನಾಗಾಯ್ತಾ? ಚೆನ್ನಾಗೈತೆ, ಟೇಸ್ಟಿ ಆಗೈತೆ. ಒಬ್ರ ಫಸ್ಟ್ ಎಲ್ಲಾನು ಟೇಸ್ಟ್ ಮಾಡ್ಕೊಬರೋಣ ಒಂದೊಂದೇ. ಲಿವರ್ ಫ್ರೈ ಟೇಸ್ಟ್ ಮಾಡಾಯ್ತು ಗೈಸ್, ಫುಲ್ ಆಮೇಲೆ ತಿಂತೀವಿ. ಇವಾಗ ನೆಕ್ಸ್ಟ್ ಆಮ್ಲೆಟ್ ಟೇಸ್ಟ್ ಮಾಡ್ತೀವಿ. ಆಮ್ಲೆಟ್ ಟೇಸ್ಟ್ ಮಾಡ್ತಿದೀವಿ. ಹುಷಾರಿಲ್ದರ ಕೋಬ್ರಾನೇ ಬಾರಿಸ್ತಿದ್ದಾನೆ ಗೌತಮ್. ಯಾಕೆ ತಿಂತಲ್ಲ ಗೊತ್ತಾ? ಡಯಟ್ ಡಯಟ್ ಅಲ್ಲ, ಜಿಮ್ ಹೋಯ್ತಾ ಇದೇನು ಈಗ? ಹೋಯ್ತಲ್ಲ, ಯಾಕೆ? ಮಧ್ಯಾಹ್ನ ಎಷ್ಟಿಂದ ಕೇಳಿ ನಾನು ಅವ್ನ ಹೊಟ್ಟೆ ಇಲ್ಲೇ ಇದೆ, ಅಲ್ಲಿ ಒಂದ್ ಲೀಟರ್ ನೀರ್ ಬರಕ್ ಒಂದ್ ವಾರ ಡಯಟ್ ಅಷ್ಟೇ. ಗೈಸ್ ನಾನು ನೆಕ್ಸ್ಟ್ ಐಟಮ್ ಕಬಾಬ್ ತಿಂತಿದ್ದೀನಿ. ಇನ್ನೂ ಇಷ್ಟು ಐಟಮ್ಸ್ ಗಳೈತೆ. ಒಬ್ರು ನೋಡು ಇಲ್ಲಿ ಎಷ್ಟು ಬೇಗ ಸರ್ವ್ ಮಾಡಿದ್ರು ನಮ್ಗೆ ಫಾಸ್ಟ್ ಆಗಿ. ವೈಟ್ ಮಾಡ್ಲಿಲ್ಲ. ನಾವು ವೇಟೇ ಮಾಡ್ಲಿಲ್ಲ, ಪಟ ಅಂತ ಕೊಟ್ಬಿಟ್ರೆ ಎಲ್ಲ ಐಟಮ್. ಮತ್ತೆ ಟೇಸ್ಟೇ ಐತೆ. ಕಬಾಬ್ ಸಕಲಾಗೈತೆ ನೋಡೋಣ. ಕಬಾಬ್ ಸಕ್ಕತ್ ಇಷ್ಟ ಆಯ್ತು ನನಗೆ. ಹೆಂಗಾಯ್ತು ಇಷ್ಟ ಆಯ್ತು. ಕಬಾಬು? ಕಬಾಬ್ ಸಕಲಾಗೈತೆ. ಟೇಸ್ಟೇ ಆಯ್ತು ಗೈಸ್ ಕಬಾಬು. ಚಿಕನ್ ಫ್ರೈನ ತಿನ್ನೋಣ ಬನ್ನಿ. ಮೊಟ್ಟೆ ಕೋಳಿ ಚಿಕನ್ ಫ್ರೈ ಅನ್ಸುತ್ತೆ ಇದು. ಮೊಟ್ಟೆ ಐತೆ ನೋಡಿ, ಮೊಟ್ಟೆ ಕೋಳಿದ ಇದು? ಮೊಟ್ಟೆ ಐತಲ್ಲ, ಮೊಟ್ಟೆ ಕೋಳಿ ಅಲ್ಲ, ಮೊಟ್ಟೆ ಹಾಕೋರು ಅಷ್ಟೊಳಗೆ. ಇದು ಚಿಕನ್ ಫ್ರೈ ಅನ್ಸುತ್ತೆ. ಚಿಕನ್ ಫ್ರೈ ತಿಂತಾ ಇದೀನಿ. ಚಿಕನ್ ಫ್ರೈ ಸ್ವಲ್ಪ ಸ್ಪೈಸಿ ಆಗಿದೆ. ಸ್ವಲ್ಪ ಸ್ಪೈಸಿ ಆಗೈತೆ. ಏನಕ್ಕೊಬ್ರ ಏನನ್ಸ್ತು? ಖಾರ, ಖಾರ. ಖಾರ. ನೋಡ್ಸಿ ಚೆನ್ನಾಗೈತೆ ಹ್ಮ್ ಟೇಸ್ಟ್ ಅಲ್ಲ, ಬಟ್ ಖಾರ ಆಗೋಯ್ತು. ಗುಂಡ್ಕಾಯಿ ತಿಂತೀರಾ ನೀವು? ನೀನ್ ತಿನ್ನಲ್ಲ? ನಾವು ಗುಂಡ್ಕಾಯಿ ತಿನ್ಬೇಕು. ನಮ್ಮ ಹಳ್ಳಿ ಸೈಡ್ ಗುಂಡ್ಕಾಯಿ ತಿಂದ್ರೆ ಏನಂತಾರ ಗೊತ್ತಾ? ಗುಂಡ್ಗೆ ಜಾಸ್ತಿ ಅಂತಾರೆ ಅಲ್ಲಿ. ಗುಂಡ್ಗೆ ಅದಕ್ಕೆ ಡಬಲ್ ಗುಂಡ್ಗೆ ಅನ್ನೋದು. ಗುಂಡ್ಕಾಯಿ ತಿಂದಿ ಚಿಕ್ಕ ವಯಸ್ಸಿಂದ. ಅವರ ನಮ್ ಗುಂಡ್ಕಾಯಿ ತಿಂದೇನೆ ಡಬಲ್ ಗುಂಡ್ಗೆ. ಅದೇನಪ್ಪ, ಯಾವತ್ತೂ ನೋಡೇ ಇಲ್ಲ ನೀನ್ ಗುಂಡ್ಕಾಯಿ ತಿನ್ನೋದು. ಅದೇನೋ ಚಿಕ್ಕ ವಯಸ್ಸಿಂದ ಇಲ್ಲಿ ಲಿವರ್ ಅದೆಲ್ಲ ತಿನ್ಸಿ ವಾಂತಿ ಬಂದ್ಬಿಡ್ತಾರೆ. ಫಸ್ಟ್ ಮೀನೇ ತಿಂತಿರ್ಲಿಲ್ಲ ಕಣ, ನಾನೇ ತಿನ್ಸಿದ್ದೆ. ನೀನಾ? ಫಿಶ್ ಊರಲ್ಲಿ ಹೆಂಗ್ ಹಿಡಿತಾರ ಗೊತ್ತಾ ಐಕ್ಳು? ನೀನ್ ಒಂದಿನ ಕರ್ಕೊಂಡೋಯ್ತೀನಿ ಬಾ. ಬ್ರೆಡ್ ಜಾಮ್ ಹಾಕ್ಬಿಟ್ಟು ಮೀನ್ ಹಿಡಿದಿದ್ವ ನಾವು. ಮೀನ್ ನಾವು ಹಿಡಿತೀವಿ, ಆದ್ರೆ ತಿಂತಾ ಇರ್ಲಿಲ್ಲ ಅಷ್ಟೇ. ಕೆರೆ ಒಳಗೆ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಿ ಏನು ಓಡ್ತಾ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಅಲ್ಲಿ ಹೋಯ್ತಾರ ಮೀನ್ನ ಹಿಂಗ್ ದೈ ಹೊಡೆದ್ಬಿಟ್ಟು ಕೈ ಹಾಕ್ಬಿಟ್ಟು ಎತ್ಕೊಂಡ್ಬಿಡ್ಬೇಕು. ಬಲೆ ಹಾಕ್ಬಿಟ್ಟು ಎಳಿತಾರ ಕಣ ಉದ್ದಕ್ಕೆ. ಬರೀ ಒಂದೇ ಒಂದು ಕೊಕ್ಕೆಯಲ್ಲಿ ಹಿಡಿದಿರೋದು ಬ್ರೆಡ್ ಜಾಮ್ ಸಿಕ್ಸ್ತು ನಾವು. ಅದೇನಂತಾರೆ ಹೇಳು? ಏನಂತಾರೆ? ಕೊಕ್ಕೆ. ನಿನ್ ಯಾರು ಹೇಳಂದಾರೋ? ಅವ್ನ್ ಕೇಳ್ಬೇಕು. ಅವಂಗೂ ಗಾಣ ಇದ್ರದ್ ಬರೋದು ಕಣ, ಮೀನ್ದು ತುದಿದು ಕೊಕ್ಕೆ ಹಾಕ್ಬಿಟ್ಟೆ ಗಾಣದಲ್ಲಿ ಎಳೆಯೋದು. ಇನ್ನೇನು ಗಾಣನೇ ಹಾಕಿಲ್ಲ, ಬರೀ ಹಗ್ಗ ಬೈರು. ಪರ್ಫ್ಯೂಮ್ ಬಾಟ್ಲು ಬರ್ತದಲ್ಲ, ಅದಕ್ಕೆ ಇದ್ ಸುತ್ಕೊಂಡು ಹೆಂಗ್ ಮಾಡ್ಕೊ ಬಂದಿದೆ ಕೇಳ ಎಕ್ವಿಪ್ಮೆಂಟ್ಸ್ ನ. ಅವಾಗೆಲ್ಲ ಇರ್ಬೇಕಾಯ್ತು ನಾವು. ನಮ್ದು ಬರುತ್ತೆ ನೋಡಿ. ಕಬಾಬ್ ಇನ್ನೊಂದು ಮಿಕ್ಕಿದೆ. ಚಿಕನ್ ಚಾಪ್ಸ್ ತಿನ್ನೋಣ ಬನ್ನಿ ಗೈಸ್. ಚಿಕನ್ ಚಾಪ್ಸ್ ಗ್ರೇವಿ ಇದೆ. ಚಿಕನ್ ಚಾಪ್ಸ್ ನ ಟ್ರೈ ಮಾಡ್ತೀವಿ ನಾನು ಕೋಬ್ರ. ಈಗ ಗೌತಮ್ ಯಾವ್ದು ತಿಂತಿಲ್ಲ, ಬರೀ ನಮ್ಗೆ ಮಾರಲ್ ಸಪೋರ್ಟ್ ಆಗಿದ್ದಾರೆ.
ಚಿಕನ್ ಚಾಪ್ಸ್ ಚೆನ್ನಾಗಿದೆ. ಕೋಬ್ರ ಚೆನ್ನಾಗಿರೋ ಐಟಮ್ನ ತಿನ್ನು ಅಂತ ಹೇಳೋದೇ ಬೇಡ, ತಿಂತಾ ಇರ್ತಾನೆ. ಖಾಲಿ ಆಗೋವರೆಗೂ ತಿಂತಾನೆ. ಚಾಪ್ ಸಾಕಾಗೈತೆ ನನಗೆ ಕೋಬ್ರ. ಸ್ಮೂತ್ ಆಗಿ ಚೆನ್ನಾಗೈತೆ, ಸಾಫ್ಟ್ ಆಗಿ. ಚಾಪ್ ಸಾಕಾಗೈತೆ, ಚೆನ್ನಾಗೈತೆ ಅಂತ ಫಿಲಮ್. ಲೋ ನೋವಿನ ಲೋ ನವೀನ ಯಾರು ಹೇಳಿದ್ರು, ನನ್ಗೂ ದಿವಾಕರ್ ಹೇಳ್ದ ನಂಗೆ ಯಶವಂತ್ ಹೇಳ್ತಿದ್ದ ಚೆನ್ನಾಗೈತೆ. ನೋವಿನ ಚೆನ್ನಾಗೈತೆ ಅಂತ. ಹೇ ಕೋಬ್ರಾ ಅಂತ ಏನೋ ಒಂದ್ ಮಾಡೋಣ. ಲವ್ ಕೋಬ್ರಾ ಅಂತ. ಹೇ ಕೋಬ್ರಾ, ಕೋಬ್ರಾ ಹೇ ಕೋಬ್ರಾ. ಕೋಬ್ರಾ ಹೀರೋ ಆಗಕ್ಕೆ ಇಷ್ಟಪಡ್ತೀಯಾ, ವಿಲನ್ ಆಗಕ್ಕೆ ಇಷ್ಟಪಡ್ತೀಯಾ? ಹೀರೋಯಿನ್ ಆಗಕ್ಕೆ ಇಷ್ಟಪಡ್ತಾರೆ. ನಾನ್ ನೋಡ್ರೆ ವಿಲನ್ಗೆ ಸೂಟ್ ಆಗೋದು. ಹೀರೋಯಿನ್ ಸುತ್ತಾಯ್ತು. ಹೀರೋಗೆಲ್ಲ ನೀವಿಬ್ರು ಹೀರೋ ಆದ್ರೆ ನಾನು ಹಿಂಗ ಮಾಡಿ ಮಾತಾಡಿನೇ ಡೀಲ್ ಮಾಡ್ಬಿಡು. ನೋಡು, ನೀವಿಬ್ರು ಹೀರೋ ಫಿಲಮ್ ಆದ್ರೆ ನಾನು ವಿಲನ್ ಗಂಡೇಲಿ ಕೂದಲು ತೆಗ್ದಂಗ್ ತೆಗೆದು ಬಿಡ್ತಾನೆ. ಅಲ್ಲಿ ಇರೋದ್ ನೀವ್ ಹೇಳ್ತಾ ಇರೋದು. ನಮ್ 3 ಜನದಲ್ಲಿ ಯಾರೋ ಹೀರೋಗಳು ಅಂದ್ರೆ ನಿಮ್ಮಿಬ್ರು ತೋರಿಸ್ತಾರೆ. ವಿಲನ್ ತೋರ್ಸೋದು ವಿಲನ್ ಆಗಿ. ಕೋಬ್ರಾ ಆಯ್ತು, ತಿನ್ನು ತಿನ್ನು. ಗೌತಮ್ ನಮ್ ಜೊತೆ ಸಾಥ್ ಕೊಟ್ಟಿದ್ರೆ ಆರಾಮಾಗಿ ತಿಂದ್ಬಿಡ್ತಿದ್ವಿ ಎಲ್ಲಾನು ಬೇಗ ಬೇಗ. ಒಬ್ಬ ಪ್ಲೇಯರೇ ಇಲ್ಲ ನನಗೆ. ಇನ್ನೊಂದ್ ಸ್ವಲ್ಪ ಐಟಮ್ ಐತೆ, ತಿಂದು ಮುಗಿಸ್ಬಿಡ್ತೀವಿ, ಇನ್ನೇನು ಆಗೋಗ್ಬಿಡುತ್ತೆ. ಚೆನ್ನಾಗಿತ್ತು ಗೈಸ್, ನನಗೆ ಇಷ್ಟ ಆಯ್ತು, ಟೇಸ್ಟಿ ಆಗಿತ್ತು, ಹೊರ್ತು ಆರಾಮಾಗಿ ತಿನ್ಬೋದು. ಅಣ್ಣ ಸೆಕೆಂಡ್ ರೌಂಡ್ ಬಿರಿಯಾನಿ ತಗೋದಾರ ನೋಡಿ. ಸಾಕಾಗೋಯ್ತು. ಮನೆಯಿಂದ ಮಾಡ್ಕೊಬರೋದ ಅಣ್ಣ ಎಲ್ಲ ಐಟಮು ಆಗ್ತಾ ಇದೀವಲ್ಲ, ಮನೆಯಿಂದ ಮಾಡ್ಕೊ ಬಂದಿರೋದು ಇದು ಬಿರಿಯಾನಿ. ಫುಲ್ಲು ಟೇಸ್ಟಿ ಬಿರಿಯಾನಿ ತಂದವ್ರು ನೋಡಿ. ಆಗ್ಲೇ ಖಾಲಿ ಆಯ್ತು, ತಿರ್ಗಾ ಸೆಕೆಂಡ್ ರೌಂಡ್ ತಂದಿರೋದು. ನಾವು ಚೆನ್ನಾಗಿ ತಿಂದ್ವಿ, ಇವಾಗ ಬಿಲ್ ಪೇ ಮಾಡ್ಬೇಕು. ನಮ್ಗಂತೂ ಹೆವಿ ಇಷ್ಟ ಆಯ್ತು ಗೈಸ್, ಟೇಸ್ಟ್ ಚೆನ್ನಾಗಿತ್ತು. ನನ್ಗೂ ಇಷ್ಟ ಆಯ್ತು. ಹುಷಾರ್ ತಗೋತೀನಿ. ಏನು ಒಬ್ರು ಇವತ್ತೇನಾದ್ರು ಕರೆಕ್ಟ್ ಆಗಿ ಇದ್ದಿದ್ರೆ ನಾನೇ ಹೇಳ್ದೆ ಕಮ್ಮಿನೇ ತಿನ್ನು ಅಂತ. ಸ್ವಲ್ಪ ಹುಷಾರಾಗ್ಲಿ ಅಂದ್ಬಿಟ್ಟು ಜಾಸ್ತಿ ತಿನ್ಲಿಲ್ಲ. ಗೌತಮ್ ಮಿಸ್ ಮಾಡ್ಕೊಂಬಿಟ್ಟ ಬಿಡ. ಗೌತಮ್ ಊಟ ಮಾಡಿದ್ರೆ ಬೇರ್ತಾವ್ ನೋಡಿ. ಅಣ್ಣ ಎಷ್ಟಾಯ್ತು ನಮ್ದು? ನಾವ್ ಇಷ್ಟೆಲ್ಲ ಐಟಮ್ ತಿಂದಿ ನೋಡಿ, 240 ಅಷ್ಟೇ ಆಗಿದ್ದು. ಇನ್ನೂ 2 ಐಟಮ್ ಕಮ್ಮಿ ಇತ್ತಂತ ಇವತ್ತು ಕೊಬ್ರ. ಇರೋ ಐಟಮ್ನೇ ತಿನ್ನಕ್ ಆಗ್ಲಿಲ್ಲ ನಮ್ಗೆ, ಅದು ಎಲ್ಲ ಆಫ್ ತಗೊಂಡು. ಇನ್ನು ಯಾವ 2 ಐಟಮ್ ಮಿಸ್ಸಿಂಗ್ ಇತ್ತು? ತಲೆ ಮಾಂಸ, ಮಟನ್ ಕೈಮಾ. ತಲೆ ಮಾಂಸ, ಮಟನ್ ಕೈಮಾ. ನೆಕ್ಸ್ಟ್ ಸಲಿ ಫುಲ್ ಮಧ್ಯಾಹ್ನದ ಊಟಕ್ಕೆ ಬರ್ತಿದ್ರಿ. ಹಾ ರೈಸ್ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯ್ತು ಇಬ್ರಿಗೂನು. 240 rupees ಅಷ್ಟೇ ಬಿಲ್ಲು. ನಾವು ಪ್ರತಿ ಸಲ ಎಲ್ಲೇ ವಿಡಿಯೋ ಮಾಡಿದ್ರು, ಯಾವ್ದೇ ಹೋಟ್ಲಿಗೆ ಹೋದ್ರು 1000 ರೂಪಾಯಿ ಕಮ್ಮಿ ಆಯ್ತಿರ್ಲಿಲ್ಲ. ಇವತ್ ನೋಡಿ 500 ರೂಪಾಯಿ ಆಗ್ಲಿಲ್ಲ. ನನಗ್ ಖುಷಿ ಆಗ್ತಾ ಇತ್ತು ಇವತ್ತು, ಎಲ್ರಿಗೂ ಜಾಸ್ತಿ. ನಾನೇ ಅಲ್ವಾ ಪೇ ಮಾಡ್ತೀನಿ. ಮತ್ತೆ ಎಷ್ಟಾಗಿದೆ ಅಷ್ಟೇ. 540 ಆಗಿದ್ರು ನಂಗೆ ಏನ್ ಬೇಜಾರಾಗ್ತಿರ್ಲಿಲ್ಲ. 1000 ರೂಪಾಯಿ ಆಗ್ಲಿಲ್ವಾ ಅಂತ ಖುಷಿ ಬಿಡು ಅನ್ಕೊಂಡು ಇವಾಗ ಹೊಡ್ತೀವಿ ಗೈಸ್. ಕೋಬ್ರಾ ಮತ್ತೆ ಗೌತಮ್ ಹೊಡ್ತಿದ್ದಾರೆ, ಗಾಡಿ ಇಲ್ಲಿ ಹಾಕಿದ್ದಾರೆ. ಕೋಬ್ರಾ ಬೈಲಿ. ಕೋಬ್ರನ್ ಪಾಪ ಹಿಂದೆಗಡೆ ಶರ್ಟು ಈ ಮಣಿಗಳೆಲ್ಲ ಇಲ್ಲಿ ನೋಡಿ ಇಲ್ಲಿ ಉದ್ರೋಗ್ಬಿಟ್ಟೈತೆ. ಮಣಿಲಿ ಸರ ಮಾಡ್ಕೊಬೋದು ಬಿಡ ಕೋಬ್ರಾ, ತಲೆ ಕೆಡ್ಸ್ಕೊಬಿಡ. ಗೈಸ್ ಇವಾಗ ಜಸ್ಟ್ ವಾಪಸ್ಸು ಮನೆಗೆ ಬಂದೆ. ಇವತ್ತು ಗೈಸ್ ನಾವು ಮೇನ್ ಚಾನಲ್ ವಿಡಿಯೋ ಒಂದು ಶೂಟ್ ಮಾಡಿದ್ವಿ, ಅದಾದ್ಮೇಲೆ ಇವಾಗ ಫುಡ್ ಲಾಗ್ ಮಾಡಿದ್ದು. ಬೆಳಗ್ಗೆಯಿಂದ ಮೇನ್ ಚಾನಲ್ ವಿಡಿಯೋ ಮಾಡೋದೇ ಟೈಮ್ ಆಗಿತ್ತು. ಇವಾಗ ಬಂದು ಫುಡ್ ಲಾಗ್ ಮಾಡ್ಕೊಂಡು ವಾಪಸ್ ಮನೆಗೆ ಬಂದೆ. ಮನೆಗೆ ಹೋಗೋಣ ಬನ್ನಿ. ಈಗ ಗೈಸ್ ಇವಾಗ ಭೀಮಾ ಹೆಂಗ್ ಓಡ್ಬತ್ತಾನ ನೋಡಿ, ನಾನು ಬಂದಿಟ್ಕೆ ಒಂದೇ ಬಿಟ್ಟ ಭೀಮಾ, ಭೀಮಾ ನೋಡಿ ಓಡ್ ಬಂದ್ಬಿಟ್ಟ. ಆಯ್ತಾಯ್ತು. ನಮ್ಮನೇಲಿ ಇವತ್ತು ಗೈಸ್ ಮಟನ್ ಬಿರಿಯಾನಿ, ಮಟನ್ ಸಾರೆಲ್ಲ ಮಾಡೋರೆ. ಅದಕ್ಕೆ ಭೀಮಾ ಫುಲ್ ಖುಷಿಯಾಗಿದ್ದಾನೆ ಇವತ್ತು, ಚೆನ್ನಾಗಿ ಮಟನ್ ತಿಂದಿರ್ತಾನೆ. ಗೈಸ್ ಮನೆಗೆ ಬಂದ್ಮೇಲೆ ಫುಲ್ಲು ಜೋರಾಗಿ ಮಳೆ ಹುಯ್ತಾಯ್ತು ನೋಡಿ. ಫುಲ್ಲು ಗಾಳಿ, ಒಳ್ಳೆ ಮಳೆ ಹುಯ್ತಾಯ್ತು, ಒಳ್ಳೆ ಮಳೆ ಹುಯ್ತೈತೆ ಗೈಸ್. ಫುಲ್ಲು ತಣ್ಣಗೆ ಆಗ್ತಾಯ್ತು ಮನೆಗಳ ಬಂದ್ರೆ ನೋಡಿ. ಸಿಡ್ಲು ಗುಡುಗು ಫುಲ್ಲು ಜೋರು ಗೈಸ್, ಮಳೆ ಮಿಂಚು ಸಿಡ್ಲು ಗುಡುಗು ಎಲ್ಲ ಬೀಳ್ತಾಯ್ತು. ಗಾಳಿನೂ ಐತೆ. ಇವತ್ತೇನಾದ್ರು ಗಾಡಿ ಎತ್ಕೊಂಡೋಗಿ ಲೇಟಾಗಿ ಬಂದಿದ್ರೆ ನಾನು ಮಳೆ ಹಾಕೋಬಿಡ್ತಿದ್ದೆ. ಒಳ್ಳೆ ಮಳೆ ಗೈಸ್. ನಮ್ಮಮ್ಮ ಹಿಂದೆಗಡೆ ಮಟನ್ ಸಾಂಬಾರ್ ರೆಡಿ ಮಾಡ್ತಾವ್ರೆ ನೋಡಿ. ಖಾರ ಹಾಕ್ತಾವ್ರೆ ಅನ್ಸುತ್ತೆ. ಮಟನ್ ಸಾಂಬಾರ್ ಏನದು? ಕೈಮಾನ ಅದು, ಕೈಮಾ ಉಂಡೆ ಒಂಚೂರು ರೆಡಿ ಮಾಡೋರೆ. ಕೈಮಾ ಹಾಕಕ್ಕೆ ಕೈಮಾ ಉಂಡೆ ಹಾಕ್ತಾರೆ ಮಟನ್ ಸಾರು ಒಳಗೆ. ಇದು ಮಟನ್ ಸಾಂಬಾರು
ಬಿರಿಯಾನಿ ಫುಲ್ಲು ಬೆಳಗ್ಗೆ ಮಾಡಿದ್ರು ಖಾಲಿನಾ. ಮಟನ್ ಬಿರಿಯಾನಿ ಮಾಡಿದ್ರು ಬೆಳಗ್ಗೆ ತಿಂದು. ಇವಾಗ ಸಾಂಬಾರು, ಮಟನ್ ಸಾಂಬಾರು ಮತ್ತೆ ಕೈಮಾಗಿ ಇವಾಗ ಉಂಡೆ ಮಾಡ್ಬಿಟ್ಟು ಒಳಿಗೆ ಹಾಕ್ತೀಯಾ? ಕೈಮಾ ಉಂಡೆ ಮಾಡ್ಬಿಟ್ಟು ಸಾರು ಒಳಿಗೆ ಹಾಕ್ತಾರೆ ಗೈಸ್. ಊರಲ್ಲಿ ಮಳೆ ಬರ್ತಾ ಇರತ್ತೆ, ಅದಕ್ಕೆ ಬಿಸಿ ಮಟನ್ ಸಾಂಬಾರು ಕೈಮಾ ಊಟ ಮಾಡ್ತಿದ್ರೆ ನೈಟು ಒಳ್ಳೆ ಊಟ. ನಮ್ಮ ಅಮ್ಮ ಇಲ್ಲಿ ಅಡುಗೆ ರೆಡಿ ಮಾಡ್ತಿದ್ರೆ, ಇಲ್ಲಿ ನೋಡಿ ನೀನು ವೆಯ್ಟ್ ಮಾಡ್ತಾವನೆ ಅವನಿಗೂ ಕೊಡ್ಲಿ ಅಂತ. ಬೆಳಗ್ಗೆ ತಿಂದಿದ್ದಾನೆ ಮಟನ್ನ, ಇವಾಗ ಸಾಂಬಾರು ಮಾಡ್ತಾವ್ರಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾನೆ ಮಾಡೋವರೆಗೂ ಕ್ಲೀನಾಗೆ. ಗಲಾಟೆ ಮಾಡಲ್ಲ, ರೆಡಿ ಆಗೋವರೆಗೂ ನೋಡ್ತಾ ಇರ್ತಾನೆ ಹೆಂಗ್ ಅಡುಗೆ ಮಾಡ್ತಾವ್ರೆ ಅಂತ. ಅಲ್ಲಿಂದಾನೆ ನೋಡ್ತಾವ್ ನೋಡಿ, ನೋಡ್ತಾವನೆ ಎಲ್ಲಿಂದ. ಅವಾಗಲೇ ನಮ್ಮಮ್ಮ ರೆಡಿ ಮಾಡ್ತಿದ್ರಲ್ಲ, ಇವಾಗ ರೆಡಿ ಆಗೈತೆ ನೋಡಿ. ಫುಲ್ ಮಟನ್ ಸಾಂಬಾರು ಬೆಂದಿ ರೆಡಿ ಆಗೈತೆ. ಕೈಮಾ ಉಂಡೆ ಅವಾಗಲೇ ಒಳಿಗೆ ಹಾಕಿರ್ಲಿಲ್ವಲ್ಲ ಇನ್ನು, ಕೈಮಾ ಉಂಡೆ ಇವಾಗ ರೆಡಿ ಆಗೈತೆ ನೋಡಿ, ಕ್ಲೀನಾಗೆ ಬೆಂದೈತೆ. ಇವಾಗ ಊಟ ಮಾಡಬೇಕು, ತಟ್ಟೆಗೆ ಹಾಕ್ಸ್ಕೊಂಡು ಊಟ ಮಾಡ್ತೀವಿ. ಹೋಟ್ಲು ಕೈಮಕ್ಕೂ ಮನೇಲಿ ಮಾಡೋ ಕೈಮಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ರೀ ನಾನು ಇವತ್ತು. ಬಿರಿಯಾನಿ ಬರೀ ರೈಸ್ ಐತೆ, ಬೆಳಗ್ಗೆ ಮಾಡಿದ್ದು ಫುಲ್ ಖಾಲಿ ಆಗೈತೆ, ಬರೀ ರೈಸ್ ಐತೆ. ಹೋಟ್ಲಲ್ಲಿ ಈ ಥರ ನಾವು ಎಂಥ ದೊಡ್ಡ ಹೋಟ್ಲಲ್ಲಿ ಯಾವುದೋ ಮಿಲ್ಟ್ರಿ ಹೋಟ್ಲಲ್ಲಿ ತೊಗೊಂಡ್ರೆ ಈ ಥರ ಕೈಮಾ ಬರೋಲ್ಲ. ಅಲ್ಲಿ ಜಾಸ್ತಿ ಹಸಿಟ್ ಥರ ಅನಿಸುತ್ತೆ, ಬಟ್ ಮನೇಲಿ ಮಾಡೋ ಕೈಮಾ ಟೇಸ್ಟೇ ಬೇರೆ. ಇವಾಗ ತೋರಿಸ್ತೀನಿ ರೀ ತಿನ್ನಿ. ಬಿರಿಯಾನಿನೂ ಸಖತ್ತಾಗಿತ್ತು ಬೆಳಗ್ಗೆ ಗೈಸ್. ಬಿಸಿ ಬಿಸಿ ಮುದ್ದೆ, ಮಟನ್ ಸಾಂಬಾರು, ಮತ್ತು ಇಲ್ಲಿ ನೋಡಿ ಕೈಮಾ. ಹೋಟ್ಲಲ್ಲಿ ಹಸಿಟ್ ಇದ್ದಂಗೆ ಇರುತ್ತೆ, ಇಲ್ಲಿ ನೋಡಿ ಮಟನ್ ಥರ ಸಿಗುತ್ತೆ. ತಿಂತಾಯಿರ ಚೆನ್ನಾಗೈತೆ ಕೈಮಾ ಮಟನ್ ಸಾರು ಮುದ್ದೆ ಊಟ ಮಾಡೋಣ ಬನ್ನಿ ಗೈಸ್. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ.